ನಮಸ್ಕಾರ. T20I ಸರಣಿಗಾಗಿ ಹೊಸ ತಂಡ ಪ್ರಕಟಿಸಿತು ಭಾರತ. ಹೀಗಿದೆ ಹೊಸ ಪ್ಲೇಯಿಂಗ್ 11 ಜೊತೆಗೆ ಡೆಬ್ಯೂ ಮಾಡಲಿದ್ದಾನೆ ಸ್ಟಾರ್ ಆಟಗಾರ. ಪಿಚ್ ರಿಪೋರ್ಟ್ ಹೇಗಿದೆ, ಜೊತೆಗೆ ಹೆಡ್ ಟು ಹೆಡ್ ದಾಖಲೆ ಹೇಗಿದಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಭಾರತ ಇತ್ತೀಚೆಗಷ್ಟೇ ಅಫ್ಘಾನಿಸ್ತಾನ ಪ್ರವಾಸವನ್ನು ಮುಕ್ತಾಯಗೊಳಿಸಿದ ಬೆನ್ನಲ್ಲೇ ಟೀಮ್ ಇಂಡಿಯಾಗೆ ಮುಂದಿನ ಸರಣಿ ಇರೋದು ಐರ್ಲೆಂಡ್ ಸರಣಿ. ಇನ್ನು ಈ ಒಂದು ಸರಣಿ ಇದೇ ಜೂನ್ 26ರಂದು ಆರಂಭವಾಗಲಿದ್ದು, ಮೊದಲ T20I ಪಂದ್ಯ ಕೂಡ ಜೂನ್ 20ಕ್ಕೆ ಆರಂಭವಾಗಲಿದೆ. ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಸಾಯಂಕಾಲ 6 ಗಂಟೆಗೆ ಈ ಒಂದು ಪಂದ್ಯ ನಡೆದರೆ 5:30ಕ್ಕೆ ಇಲ್ಲಿ ಟಾಸ್ ಪ್ರಕ್ರಿಯೆ ಆರಂಭಗೊಳ್ಳಲಿದೆ. ಇನ್ನು ಈ ಒಂದು ಸರಣಿಗಾಗಿ ಕೂಡ ಟೀಮ್ ಇಂಡಿಯಾದ ಸ್ಕ್ವಾಡ್ ಕೂಡ ಬಿಡುಗಡೆಯಾಗಿದ್ದು, ಸ್ಕ್ವಾಡ್ ನೋಡ್ತಾ ಬರೋದ್ರೆ ಈ ಒಂದು ಟೀಮ್ ಇಂಡಿಯಾದ ನಾಯಕತ್ವವನ್ನು ಇಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಕೊಟ್ಟರೆ, ಸೂರ್ಯಕುಮಾರ್ ಯಾದವ್ ಅವರಿಂದ ನಾಯಕತ್ವವನ್ನು ಇಲ್ಲಿ ಖಚಿತಗೊಳ್ಳಲಾಗಿದೆ. ಇನ್ನು ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಶಿವಮ್ ದುಬೆ, ತಿಲಕ್ ವರ್ಮಾ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ರವಿ ಬಿಷ್ಣಯ್, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಪ್ರಿನ್ಸ್ ಯಾದವ್, ವೈಭವ್ ಸೂರ್ಯವಂಶಿ, ಪ್ರಸಿದ್ಧ ಕೃಷ್ಣ ಅಂತ ಸ್ಟಾರ್ ಆಟಗಾರರು ಟೀಮ್ ಇಂಡಿಯಾದಲ್ಲಿ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಈ ಒಂದು ಟೀಮ್ ಇಂಡಿಯಾದ T20I ಸೀರೀಸ್ನಲ್ಲಿ ಕೂಡ ಡೆಬ್ಯೂ ಮಾಡುವ ಸಾಧ್ಯತೆ ಇದೆ. ಇನ್ನು ಇದರ ಒಂದು ಟೀಮ್ ಇಂಡಿಯಾ 2 ಪಂದ್ಯಗಳ T20 ಸರಣಿಗಾಗಿ ಪ್ಲೇಯಿಂಗ್ 11 ನಾವು ನೋಡ್ತಾ ಬರೋದರೆ, ಮೊದಲನೇದಾಗಿ ಓಪನರ್ಗಳಾಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇದ್ದರೆ, ನಂಬರ್ 3 ಇಶಾನ್ ಕಿಶನ್, ನಂಬರ್ 4 ಶ್ರೇಯಸ್ ಅಯ್ಯರ್, ನಂಬರ್ 5 ತಿಲಕ್ ವರ್ಮಾ ಇದ್ದರೆ, ನಂಬರ್ 6 ಶಿವಮ್ ದುಬೆ, ನಂಬರ್ 7ರಲ್ಲಿ ಅಕ್ಷರ್ ಪಟೇಲ್ ತಂಡದಲ್ಲಿರಲಿದ್ದಾರೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ರವಿ ಬಿಷ್ಣಯ್, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ ಇದು ಟೀಮ್ ಇಂಡಿಯಾದ ಬೌಲಿಂಗ್ ವಿಭಾಗವಾಗಿದೆ. ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಅಂತಲೇ ಇದು ಹೇಳ್ಬೋದಾಗಿದೆ. ಇನ್ನು ಮೊದಲ T20I ಪಂದ್ಯ ಬೆಲ್ಫಾಸ್ಟ್ ಮೈದಾನದಲ್ಲಿ ನಡೀತಿರೋದ್ರಿಂದ ಈ ಒಂದು ಪಂದ್ಯಕ್ಕೆ ಪಿಚ್ ರಿಪೋರ್ಟ್ ಕಡೆ ನಾವು ನೋಡ್ತಾ ಬರೋದ್ರೆ, ಇನಿಷಿಯಲ್ ಪವರ್ ಪ್ಲೇನಲ್ಲಿ ಇದು ಫಾಸ್ಟ್ ಬೌಲರ್ಗೆ ಹೆಲ್ಪ್ ಇರುವಂಥ ಪಿಚ್ ಆಗಿದೆ. ಬಟ್ ಫಸ್ಟ್ ಇನ್ನಿಂಗ್ಸ್ ಎವರೇಜ್ ಸ್ಕೋರ್ ಇಲ್ಲಿ 170 to 175 ಹೊರತಂದರೆ ಇಲ್ಲಿ ವಿನ್ನಿಂಗ್ ಸ್ಕೋರ್ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಟಾಸ್ ಕೂಡ ಪ್ರಮುಖವಾಗುತ್ತೆ ಅಂತ ಕೇಳ್ತಾ ಅಂದರೆ ಹೌದು, ಟಾಸ್ ಗೆದ್ದ ನಾಯಕ ಕೂಡ ಮೊದಲು ಬೌಲಿಂಗ್ ಆಯ್ದುಕೊಳ್ಳುವ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಕೂಡ ಇಲ್ಲಿ ಡ್ಯೂ ಬರುವ ಸಾಧ್ಯತೆ ಇರೋದರಿಂದ ಹೀಗಾಗಿ ಟಾಸ್ ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಇನ್ನು ಟೀಮ್ ಇಂಡಿಯಾ ಮತ್ತು ಐರ್ಲೆಂಡ್ ನಡುವಿನ T20 ಸರಣಿಗಳ ಹೆಡ್ ಟು ಹೆಡ್ ದಾಖಲೆ ಕಡೆ ನೋಡ್ತಾ ಬರೋದರೆ, ಒಟ್ಟಾರೆಯಾಗಿ ಎರಡೂ ತಂಡಗಳು T20ನಲ್ಲಿ 8 ಬಾರಿ ಮುಖಾಮುಖಿಯಾಗಿದ್ದು, ಅದರಲ್ಲಿ ಭಾರತ 8 ಬಾರಿ ಕೂಡ ಜಯ ಸಾಧಿಸಿದೆ. ಹೀಗಾಗಿ ಐರ್ಲೆಂಡ್ ಒಂದೇ ಒಂದು ಪಂದ್ಯವನ್ನು ಕೂಡ ಟೀಮ್ ಇಂಡಿಯಾ ವಿರುದ್ಧ ಗೆಲ್ಲಲು ಸಾಧ್ಯವಾಗಿಲ್ಲ. ಈ ಬಾರಿ ಕೂಡ ಭಾರತ ಬಲಿಷ್ಠ ಯುವ ಆಟಗಾರರನ್ನು ಹೊಂದಿರುವುದರಿಂದ ಹೀಗಾಗಿ ಐರ್ಲೆಂಡ್ ಈ ಒಂದು ಸೀರೀಸ್ ಗೆಲ್ಲೋದು ಕೂಡ ಡೌಟ್ ಅಂತಲೇ ಇಲ್ಲಿ ಹೇಳ್ಬೋದಾಗಿದೆ. ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಐರ್ಲೆಂಡ್ ವಿರುದ್ಧ ಸರಣಿಗಾಗಿ ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.